ನಮಸ್ತೆ ಯೂಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಅದರಲ್ಲಿ ಒನ್ ಆಫ್ ದ ಮೆಥಡ್ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಮೆಥಡ್. ಓಕೆ, ಈ ಮೆಥಡ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮಗೆ ಜನರಲ್ ಇಕ್ವೇಶನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಹೆಂಗಿರುತ್ತೆ, ನಮಗೆ dy/dx ಓಕೆ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಇರುತ್ತೆ. ಫಂಕ್ಷನ್ ಈ ಟೈಪ್ ಅಲ್ಲಿ ಇರುತ್ತೆ. ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ ಹಿಂಗಿರುತ್ತೆ. ಓಕೆ, ಇಲ್ಲ ಅಂದ್ರೆ ಸಮ್ಟೈಮ್ಸ್ ಈಗೂ ಕೊಟ್ಟಿರಬಹುದು ಎಂ ಎಚ್ ಡಿ ಎಕ್ಸ್ ಪ್ಲಸ್ ಎನ್ ವೈ ಡಿ ವೈ ಈಕ್ವಲ್ ಟು 0. ಓಕೆ, ಈಗಾದ್ರೂ ಇರ್ಬೋದು. ಕೊಟ್ಟಿರೋ ಡಿಫರೆನ್ಷಿಯಲ್ ಅಂದ್ರೆ ಈ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೇಕು. ಹಿಂಗಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಏನಿದೆಯೋ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ ವೇರಿಯಬಲ್ಸ್ ಎಲ್ಲ ಒಂದ್ ಸರಿ ತಗೊಳ್ಳಿ, ವೈ ವೇರಿಯಬಲ್ಸ್ ಎಲ್ಲ ಒಂದ್ ಸೈಡ್ ತಗೊಳ್ಳಿ. ನಮ್ಗೆ ಹೀಗೆ ಬರುತ್ತೆ, ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ಅದಕ್ಕೆ ನಾವು ಇಂಟಿಗ್ರೇಷನ್ ಮಾಡಿ. ಓಕೆ, ಇಂಟಿಗ್ರೇಷನ್ ಬೋತ್ ಸೈಡ್ ಮಾಡಿದ್ರೆ ಇದ್ರಿಗೆ ಏನ್ ಸೊಲ್ಯೂಷನ್ ಬರುತ್ತೋ, ಓಕೆ, ಸೊಲ್ಯೂಷನ್ ಆಫ್ ದಿಸ್ ಇಂಟಿಗ್ರೇಷನ್ ಮಾಡಿದಾದ್ಮೇಲೆ ಸೊಲ್ಯೂಷನ್ ಏನ್ ಬರುತ್ತೋ ಅದು ನಮ್ಗೆ ಜನರಲ್ ಸೊಲ್ಯೂಷನ್ ಆಗುತ್ತೆ. ದಟ್ ಈಸ್ ದ ಜನರಲ್ ಸೊಲ್ಯೂಷನ್. ಓಕೆ, ಇದನ್ನ ಒಂದು ಎಕ್ಸಾಂಪಲ್ ನೋಡಿ. ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ dy/dx ಈಕ್ವಲ್ ಟು e raised to the power of x plus y ಇದೆ. Okay, find the solution of this differential equation ಅಂದಿದೆ ಕ್ವಶನ್. Find the solution of this differential equation. ಇದು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ನಾನು ಏನ್ ಮಾಡ್ತೀನಿ ಇದಕ್ಕೆ ಸೊಲ್ಯೂಷನ್ಗೆ dy/dx ಈಕ್ವಲ್ ಟು e raised to the power of x plus y ನ ಬರ್ಕೊಂಡ್ಬರ್ತಾನೆ e raised to the power of x into e raised to the power of y ಅಂತ ನಾವು ಬರ್ಕೊಂಬೋದು. ಇವಾಗ ಏನ್ ಮಾಡ್ಬೇಕಂದ್ರೆ ಎಕ್ಸ್ ವೇರಿಯಬಲ್ಸ್ ಎಲ್ಲ ಒಂದ್ ಸೈಡ್ ಅಂದ್ರೆ ಎಕ್ಸ್ ಗೆ ಸಂಬಂಧಿಸಿದಂತಹ ವೇರಿಯಬಲ್ ಟರ್ಮ್ಸ್ ಏನಿದೆ ಅದು ಒಂದ್ ಸೈಡ್ ತಗೊಳ್ಳಿ, ವೈ ಗೆ ರಿಲೇಟೆಡ್ ಇರೋ ಟರ್ಮ್ಸ್ ಎಲ್ಲ ಒಂದ್ ಸೈಡ್ ತಗೊಳ್ಳಿ. ಓಕೆ, ಡಿವೈ ಇಲ್ಲಿದೆ, ವೈ ಗೆ ರಿಲೇಟೆಡ್ ಇರೋದನ್ನ ಇಲ್ಲಿ ಡಿನಾಮಿನೇಟರ್ ಹೋಗುತ್ತೆ e raised to the power of y. ದಟ್ ಈಸ್ ಈಕ್ವಲ್ ಟು dx ಇಲ್ಲಿ ಬರುತ್ತೆ e raised to the power of x into dx. ಓಕೆ, e raised to the power of y ನ ನ್ಯೂಮರೇಟರ್ ತಗೊಂಡ್ರೆ e raised to the power of minus y ಆಗುತ್ತೆ into dy ಈಕ್ವಲ್ ಟು e raised to the power of x into dx. ಇವಾಗ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ e raised to the power ಇಂಟಿಗ್ರೇಷನ್ ಆಫ್ e raised to the power of ax dx ಇರೋದಂದ್ರೆ e raised to the power of ax by a ಆಗುತ್ತೆ. ಇದು ಫಾರ್ಮುಲಾ, ನಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾ. ಅದನ್ನ ಅಪ್ಲೈ ಮಾಡಿದ್ರೆ a ಪ್ಲಸ್ ಅಲ್ಲಿ ಏನಿದೆ ಮೈನಸ್, ಇದು -1 ಇದೆ. ಅವಾಗ e raised to the power of -y by -1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು e raised to the power of x ಇಂಟಿಗ್ರೇಷನ್ ಏನಾಗುತ್ತೆ e raised to the power of x. ಓಕೆ, ಪ್ಲಸ್ ನೋಡಿ ಕಾನ್ಸ್ಟೆಂಟ್ ಟರ್ಮ್ ಸಿ ಅಂತ ನಾನು ತಗೊಂತೀನಿ. ಓಕೆ, ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು ಸೊಲ್ಯೂಷನ್. ಇಲ್ಲ ಅಂದ್ರೆ ಈ ಟರ್ಮ್ ಇದೆಯಲ್ಲ, ಈ ಟರ್ಮ್ ನೀವು ಈ ಸೈಡ್ ತಗೊಳ್ಳಿ. ಈ ಸೈಡ್ ತಗೊಂಡ್ರೆ ಏನಾಗುತ್ತೆ ನಮಗೆ e raised to the power of x. ಅವಾಗ ಕಾನ್ಸ್ಟೆಂಟ್ ಟರ್ಮ್ ನೋಡಿ, ಕಾನ್ಸ್ಟೆಂಟ್ ಟರ್ಮ್ ನೀವು ಈ ಯಾವ ಸೈಡ್ ಆದ್ರೂ ನೀವು ಆಡ್ ಮಾಡ್ಬೋದು. ಈ ಸೈಡ್ ಆದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಈ ಸೈಡ್ ಆದ್ರೂ ತಗೊಳ್ಳಿ, ನಿಮ್ ಇಷ್ಟ. ನಾನು ಈ ಸೈಡ್ ತಗೊಂತೀನಿ. ಓಕೆ, ಈ ಸೈಡ್ ತಗೊಂಡ್ರೆ ಈ ಟರ್ಮ್ ಏನಿದೆಯಲ್ಲ, ಈ ಟರ್ಮ್ ಇದನ್ನ ಈ ಸೈಡ್ ಕಳಿಸ್ತೀನಿ. ಅವಾಗ e raised to the power of x ಪ್ಲಸ್ e raised to the power of -y ಈಕ್ವಲ್ ಟು c ಬರುತ್ತೆ. ಇದು ನಮ್ಗೆ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತೆ. ಈ ಕ್ವಶನ್ ನೋಡಿ, ಸಾಲ್ವ್ dy/dx ಈಕ್ವಲ್ ಟು e raised to the power of x plus y plus x square e raised to the power of y ಇದೆ. ಓಕೆ, ಈ ಕ್ವಶನ್ ನಾವು ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಿ ಹೆಂಗ್ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ. dy/dx ಈಕ್ವಲ್ ಟು ಇದನ್ನ ಸ್ಪ್ಲಿಟ್ ಮಾಡಿದ್ರೆ e raised to the power of x into e raised to the power of y ಬರುತ್ತೆ, ಪ್ಲಸ್ x square e raised to the power of y ಬರುತ್ತೆ. ಇವೆರಡು ಇದರಲ್ಲಿ ಎರಡು ಟರ್ಮ್ಸ್ ಅಲ್ಲಿ ನಮಗೆ e raised to the power of y ಅನ್ನೋದು ಕಾಮನ್ ತಗೊಬಹುದು. e raised to the power of y ಕಾಮನ್ ತಗೊಂಡ್ರೆ e raised to the power of x ಪ್ಲಸ್ x square ಬರುತ್ತೆ dy/dx. e raised to the power of y ನ ಇಲ್ಲಿ ಕಳಿಸ್ಕೊಳ್ಳಿ. ನೋಡಿ, x ಟರ್ಮ್ಸ್ ಎಲ್ಲ ಒಂದ್ ಸೈಡ್ ತಗೊಳ್ಳಿ, y ಟರ್ಮ್ಸ್ ಎಲ್ಲ ಒಂದ್ ಸೈಡ್ ತಗೊಳ್ಳಿ. dy/d e raised to the power of y equal to e raised to the power of x plus x square. ಈ dx ಇಲ್ಲಿ ಬರುತ್ತೆ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತೀರಾ. ಇವಾಗ e raised to the power of y ನ್ಯೂಮರೇಟರ್ ಹೋದ್ರೆ e raised to the power of -y dy equal to e raised to the power of dx ಇನ್ಸರ್ಟ್ ಮಾಡಿದ್ರೆ ನೋಡಿ e raised to the power of x dx plus x square dx. ಇವಾಗ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದ್ರೆ
ನಮಗೆ ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ e raised to the power of -1 ಹಾಗೆ ನೋಡಿದ್ರು ಇಂಟಿಗ್ರೇಷನ್ ಆಫ್ e raised to the power of ax dx ಏನು e raised to the power of ax by a. ಓಕೆ ಸೇಮ್ ಇಲ್ಲ ಅಪ್ಲೈ ಮಾಡಿದ್ರೆ e raised to the power of -y by -1. Okay, that is equal to integration of e raised to the power of x in e raised to the power of x plus x square. ನೋಡಿ ಇಂಟಿಗ್ರೇಷನ್ ಆಫ್ x in dx ಏನಾಗುತ್ತೆ ಅಂದ್ರೆ x power of n plus 1 by n plus 1 ಆಗುತ್ತೆ. n ಹತ್ರ 2 ತಗೊಂಡ್ರೆ ಇದೇನಾಗುತ್ತೆ ನಮಗೆ x ಕ್ಯೂಬ್ ಬೈ 3 ಆಗುತ್ತೆ. ಓಕೆ ಕಾನ್ಸ್ಟೆಂಟ್ ಟರ್ಮ್ ಬೋತ್ ಸೈಡ್ ಎಲ್ಲಾದ್ರೂ ಆಡ್ ಮಾಡ್ಕೊಳ್ಳಿ. ನಾನು ಈ ಸೈಡ್ ಆಡ್ ಮಾಡ್ತೀನಿ, ಈ ಸೈಡ್ ತಗೊಂತೀನಿ. ಈ ಟರ್ಮ್ ಈ ಸೈಡ್ ಕಳಿಸಿದ್ರೆ ನಮಗೆ ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ e raised to the power of x ಈ ಸೈಡ್ ಬಂದ್ರೆ ಪ್ಲಸ್ e raised to the power of -1 ಪ್ಲಸ್ x ಕ್ಯೂಬ್ ಬೈ 3 equal to c. ಓಕೆ ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ ಗಿವೆನ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತೆ. ಬೇಕಾದ್ರೆ ನೀವು ಇಲ್ಲಿ ಈ 3 ನ LCM ತಗೊಂಡು ಈ 3 ಏನು ಕಳಿಸಿದ್ರೆ ಇನ್ನೊಂದು ಕಾನ್ಸ್ಟೆಂಟ್ 3 ಇಂಟು ಸಿ ಏನಾಗುತ್ತೆ ಮತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ಫರ್ದರ್ ಸಿಂಪ್ಲಿಫೈ ಮಾಡಬಹುದು. ಓಕೆ ಡಿಪೆಂಡ್ಸ್ ಆನ್ ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ CET ಆಗಿರ್ಲಿ, JEE, ಓಕೆ CSR ನೆಟ್, KCET ಇಂಥ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಆಪ್ಷನ್ ಡಿಪೆಂಡ್ಸ್ ಆನ್ ಆಪ್ಷನ್ಸ್. ನಮ್ದು ಆಪ್ಷನ್ಸ್ ಏನ್ ಕೊಟ್ಟಿದಾರೋ ಅದ್ರ ಪ್ರಕಾರ ನಾವು ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಯಾವ ಸೈಡ್ ಆಡ್ ಮಾಡ್ಕೊಬೇಕು ನೋಡ್ಕೋಬೇಕು ಅಂಡ್ ಸಿಂಪ್ಲಿಫಿಕೇಶನ್ ಅನ್ನೋದು ಮಾಡ್ಕೊಬೇಕು ಫರ್ದರ್. ಓಕೆ ನೀವು ನಾರ್ಮಲ್ ಥಿಯರಿ ಎಕ್ಸಾಮ್ಸ್ ಆದ್ರೆ ಇಲ್ಲಿ ಗಂಟ ಸ್ಟಾಪ್ ಮಾಡಿದ್ರೆ ಸಾಕು. ಓಕೆ ಇದು ನಮ್ಗೆ ಈ ಕ್ವಶನ್ ಸೊಲ್ಯೂಷನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸಾಲ್ವ್ 1 - x dy ಪ್ಲಸ್ 1 - y dx ಈಕ್ವಲ್ ಟು 0. ಓಕೆ ಈ ಕ್ವಶನ್ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಯಾವತ್ತೂ ಅಷ್ಟೇ ಇದನ್ನ ಸಿಂಪ್ಲಿಫೈ ಮಾಡೋ ಮುಂಚೆ dy ಬೈ dx ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ. ಓಕೆ ಅದು ಯಾವುದೇ ಮೆಥಡ್ ಆಗಿರ್ಲಿ, ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಂತ ಅಲ್ಲ, ಯಾವುದೇ ಮೆಥಡ್ ಆದ್ರೂ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ dy ಬೈ dx ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ ಇದು ಕನ್ವರ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿಯೆಸ್ಟ್ ಮೆಥಡ್ ಆಗುತ್ತೋ ಅದನ್ನ ಅಪ್ಲೈ ಮಾಡ್ಕೊಬಹುದು. ಸಪೋಸ್ ಪರ್ಟಿಕ್ಯುಲರ್ ಆಗಿ ಅವ್ನು ಮೆನ್ಷನ್ ಮಾಡಿದ್ರೆ ಯೂಸ್ ದಿ ವೇರಿಯಬಲ್ ಸೆಪರೇಬಲ್ ಮೆಥಡ್ ಸಾಲ್ವ್ ದಿಸ್ ಅಂದ್ರೆ ನೀವು ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಬೇಕು. ಓಕೆ ಇಲ್ಲ ಅಂದ್ರೆ ಇನ್ನೊಂದು ಯಾವ್ದೋ ಪರ್ಟಿಕ್ಯುಲರ್ ಮೆಥಡ್ ಏನಾದ್ರು ಕೇಳಿದ್ರೆ ಅದೇ ಮೆಥಡ್ ಯೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಓನ್ಲಿ ಸಾಲ್ವ್ ಅಂತ ಕೊಟ್ರೆ ನೀವು ಯಾವ ಮೆಥಡ್ ಆದ್ರೂ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ, ನೀವು ಯಾವ ಮೆಥಡ್ ಆದ್ರೂ ಯೂಸ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೋದು. ಇವಾಗ ಈ ಕ್ವಶನ್ ನೋಡಿ, ಈ ಕ್ವಶನ್ ಅಲ್ಲಿ ಫಸ್ಟ್ ಈ ಟರ್ಮ್ ಏನಿದೆಯೋ ಇದನ್ನು ನಾನು ರೈಟ್ ಸೈಡ್ ಗೆ ತಗೊಂಡಿದ್ದೀನಿ. ಅವಾಗ 1 - x dy ಈಕ್ವಲ್ ಟು ಮೈನಸ್ ಆಫ್ 1 - y dx. ಕರೆಕ್ಟಾ? ಇವಾಗ ನೆಕ್ಸ್ಟ್ 1 - x dy ಈಕ್ವಲ್ ಟು ಈ ಮೈನಸ್ ಇನ್ಸರ್ಟ್ ತಗೊಂಡ್ರೆ ಇದು y - 1 dx ಆಗುತ್ತೆ. ಇವಾಗ ನಾನು dy ಬೈ dx ಫಾರ್ಮೆಟ್ ಅಲ್ಲಿ ಬರ್ಕೊಂತೀನಿ. dy ಈ dx ಕೆಳಗಡೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ, ಈ ಟರ್ಮ್ ಕೆಳಗಡೆ ಹೋಗುತ್ತೆ, y - 1 ಬೈ 1 - x. ಓಕೆ ಇವಾಗ ನಮ್ಗೆ ನೋಡಿ ನಾವು ಯಾವ ಮೆಥಡ್ ಅಪ್ಲೈ ಮಾಡ್ಬೇಕು ನೋಡ್ಕೊಳ್ಳೋಣ. ಇವಾಗ ನಾವು ವೇರಿಯಬಲ್ ಸೆಪರೇಬಲ್ ಮೆಥಡ್ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಸೇಮ್ ವೇರಿಯಬಲ್ ಟರ್ಮ್ಸ್ ನಮ್ಗೆ ಸೆಪರೇಟ್ ಆಗುತ್ತೆ. ಅದರಿಂದ ನಾವು ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಈ y - 1 ಏನಿದೆಯೋ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತೀವಿ. ಓಕೆ dy ಬೈ y - 1 ದಟ್ ಈಸ್ ಈಕ್ವಲ್ ಟು ಈ dx ಈ ಕಡೆ ತಗೊಂತೀನಿ, dx ಬೈ 1 - x ಬರುತ್ತೆ. ಇವಾಗ ನೀವು ಈಸಿಯಾಗಿ ಇಂಟಿಗ್ರೇಷನ್ ಅನ್ನು ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ನೋಡಿ dy ಇಂಟಿಗ್ರೇಷನ್ ಆಫ್ y - 1 ಇದೇನಾಗುತ್ತೆ ಅಂದ್ರೆ ಲಾಗ್ ಆಫ್ y - 1 ಬರುತ್ತೆ. y - 1 ಇಂಟಿಗ್ರೇಷನ್ ಆಫ್ ನೋಡಿ ನಮ್ಗೆ ಗೊತ್ತಲ್ಲ, ಇಂಟಿಗ್ರೇಷನ್ ಆಫ್ 1 ಬೈ f ಆಫ್ x dx ಇದೆ ಅನ್ಕೊಂಡು ಫಂಕ್ಷನ್. ಅದ್ರ ಇಂಟಿಗ್ರೇಷನ್ ಏನಾಗುತ್ತೆ ಅಂದ್ರೆ ಲಾಗ್ ಆಫ್ f ಆಫ್ x. ಓಕೆ ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಬೇಕಾಗುತ್ತೆ. ಓಕೆ ಬೈ f ಡ್ಯಾಶ್ ಆಫ್ x ತಗೊಂತೀವಿ. ಓಕೆ ಈಗ ತಗೊಳ್ಳಿ ಲಾಗ್ ಆಫ್ f ಆಫ್ x ಬೈ f ಡ್ಯಾಶ್ ಆಫ್ x. ಓಕೆ ಸಪೋಸ್ ಇನ್ ಜನರಲ್ ಆಗಿ ಏನಾದ್ರು ಫಂಕ್ಷನ್ ಕೊಟ್ಟರೆ ಈಗ ಅಪ್ಲೈ ಮಾಡ್ಕೊಂತೀವಿ. ಸೇಮ್ ಇಲ್ಲೂ ಕೂಡ ಅಷ್ಟೇ, ಇಂಟಿಗ್ರೇಷನ್ ಆಫ್ y ಮೈನಸ್ ಇಂಟಿಗ್ರೇಷನ್ ಆಫ್ ಇದು f ಆಫ್ x, y - 1 ಅಲ್ಲಿ f ಆಫ್ x, ಅದರದ್ದು ಇಂಟಿಗ್ರೇಷನ್ ಏನು ಲಾಗ್ y - 1. ಓಕೆ ಬೈ y - 1 ಡೆರಿವೇಟಿವ್ ಮಾಡಿದ್ರೆ ಏನ್ ಬರುತ್ತೆ 1 ಬರುತ್ತೆ. ಓಕೆ ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇದರದ್ದು ಏನಾಗುತ್ತೆ ಲಾಗ್ ಆಫ್ 1 - x ಬರುತ್ತೆ ಬೈ
1 ಮೈನಸ್ ಎಕ್ಸ್ ಡೆರಿವೇಟಿವ್ ಏನ್ ಬರುತ್ತೆ -1 ಬರುತ್ತೆ. ಓಕೆ, ಕಾನ್ಸ್ಟೆಂಟ್ ಟರ್ಮ್ ನಾನು ಈ ಸೈಡ್ ತಗೊಂಡಿನಿ ಪ್ಲಸ್ ಸಿ. ಈ ಟರ್ಮ್ ಏನಿದೆಯೋ ಈ ಟರ್ಮ್ ಈ ಸೈಡ್ ತಗೊಂಡ್ರೆ ಇದೇನಾಗುತ್ತೆ ಲಾಗ್ ಆಫ್ y -1 ಪ್ಲಸ್ ಲಾಗ್ ಆಫ್ 1 ಮೈನಸ್ ಈಕ್ವಲ್ ಟು ಸಿ. ಓಕೆ, ಫರ್ದರ್ ನೀವು ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲ ಅಂದ್ರೆ ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಇದಕ್ಕೆ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿ. ನೀವು ಇದಕ್ಕೆ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡ್ಬೋದು. ನೋಡಿ, ನಮ್ಗೆ ಏನ್ ಬಂತಿದ್ರು ಲಾಗ್ ಆಫ್ y -1 ಪ್ಲಸ್ ಲಾಗ್ ಆಫ್ 1 ಮೈನಸ್ ಎಕ್ಸ್ ಈಕ್ವಲ್ ಸಿ, ರೈಟ್? ಇದಕ್ಕೆ ಲಾಗರಿಥಮಿಕ್ ಅಪ್ಲೈ ಮಾಡೋಣ. ಓಕೆ, ನಮ್ಗೆ ಗೊತ್ತಿದೆ ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ಈಕ್ವಲ್ ಟು ಲಾಗ್ ಆಫ್ ಎ ಇಂಟು ಬಿ ಅಂತ. ಓಕೆ, ಈ ಪ್ರಾಪರ್ಟಿ ಅನ್ನೋದು ಇಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ಈಕ್ವಲ್ ಟು ಲಾಗ್ ಎ ಇಂಟು ಬಿ. ಓಕೆ, ಇದನ್ನ ಅಪ್ಲೈ ಮಾಡಿದ್ರೆ ಇವಾಗ ನಮ್ಗೆ ಇದು ಏನಾಗುತ್ತೆ, ನಮ್ಗೆ ಈ ಟರ್ಮ್ ಏನಾಗುತ್ತೆ ಅಂದ್ರೆ ಲಾಗ್ ಆಫ್ y -1 ಇಂಟು 1 ಮೈನಸ್ ಎಕ್ಸ್, ಓಕೆ, ಈಕ್ವಲ್ ಟು ಸಿ, ರೈಟ್? ಇವಾಗ ಈ ಲಾಗ್ ಅನ್ನೋದು ಈ ಸೈಡ್ ತಗೊಂಡ್ರೆ ಅದು ನಮ್ಗೆ ಎಕ್ಸ್ಪೋನೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. 1 ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು e raised to the power of c. ಓಕೆ, e raised to the power of c ಅನ್ನೋದೇನು ಅನದರ್ ಕಾನ್ಸ್ಟೆಂಟ್. ಅದನ್ನ ನಾನು ಫರ್ದರ್ ಆಗಿ y -1 1 ಮೈನಸ್ ಎಕ್ಸ್ ಈಕ್ವಲ್ ಟು, ಓಕೆ, ಇದು ಮತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ಅದರಿಂದ ಇದನ್ನ ಇನ್ನೊಂದು ಕಾನ್ಸ್ಟೆಂಟ್ k ಅಂತ ತಗೊಂಡು k ಆರ್ಬಿಟರಿ ಕಾನ್ಸ್ಟೆಂಟ್. ಇದು ನಮ್ಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ನೀವು ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಒಂದು ಈಗ ರೆಡ್ಯೂಸ್ ಆಗುತ್ತೆ. ಓಕೆ, ಇದು ನಮ್ಗೆ ವೇರಿಯಬಲ್ ಸೆಪರೇಬಲ್ ಮೆಥಡ್. ಓಕೆ, ಗೊತ್ತಾಯ್ತಲ್ಲ ಈ ಮೆಥಡ್ ಹೆಂಗ್ ಅಪ್ಲೈ ಮಾಡಬೇಕು ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.